ನಮಸ್ಕಾರ. ಚಿತ್ತಾರದ ಪ್ರೀತಿಯ ವೀಕ್ಷಕರಿಗೆ ಒಂದು ವಿಶೇಷ ಸಂದರ್ಶನಕ್ಕೆ ಸ್ವಾಗತ. 20 ವರ್ಷದ ಹಿಂದೆ ನಾವೆಲ್ಲ ಒಂದು ಪ್ರೋಗ್ರಾಮ್ ನೋಡದೆ ಊಟನೇ ಮಾಡ್ತಲ್ಲ, ಕರೆಕ್ಟ್ ಆಗಿ ಊಟ ಮಾಡೋ ಟೈಮ್ಗೆ ಆ ಪ್ರೋಗ್ರಾಮ್ ನೋಡ್ತಾ ಇದ್ವಿ. ಚಿಕ್ಕ ಮಕ್ಳಿಂದ ಹಿಡಿದು ಹಿರಿಯರ ತನಕ ಆ ಪ್ರೋಗ್ರಾಮ್ ನ ತುಂಬಾ ನೆನ್ಸ್ಕೊಂಡ್ ನಗ್ತಾ ಇದ್ವಿ. ಯಾವ್ದೊಂದ್ ಗೊತ್ತಾಯ್ತಾ? ಎಸ್, ಖಾಸಗಿ ವಾಹಿನಿಯಲ್ಲಿ ಬರ್ತಾ ಇದ್ದಂತಹ ಕುರಿ ಬಾಂಡ್. ಎಸ್, ನಮ್ ಜೊತೆ ಇವತ್ತು ಆಗೆಲ್ಲ ಕುರಿ ಬಾಂಡ್ ಮಾಡಿ ಜನರನ್ನ ಬಕ್ರ ಮಾಡಿ ನಮ್ಮನ್ನ ನಕ್ಕು ನಗಿಸ್ತಾ ಇದ್ದಂತಹ ಕುರಿ ಪ್ರಕಾಶ್ ಸರ್ ನಮ್ ಜೊತೆಗಿದ್ದಾರೆ ಇವತ್ತು. ಬನ್ನಿ ಅವ್ರನ್ನ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ನಮಸ್ತೆ. ಹಾಯ್ ಸರ್, ಹೇಗಿದ್ದೀರಾ? ಹಾಗೆ ಇದೀನಿ, ನೋ ಚೇಂಜ್. ಎಸ್, ಆರಾಮ್ಸೆ ಎಲ್ರು ಕೂಡ ಗುರ್ತಿಡಿತೀರಾ. ಅವಾಗ ಹೇಗಿದ್ದೀರೋ 20 years ಇಂದ ಈಗ್ಲೂ ಹಾಗೆ ಇದ್ದೀರಾ? ಸ್ವಲ್ಪ ಕೂದಲು ಕಮ್ಮಿ ಆಗಿದೆ. ಹೇಗಿದ್ದೀರಾ ಸರ್? ಲೈಫ್ ಹೇಗಿದೆ ಸರ್ ಈಗ? ಸೂಪರ್ ಆಗಿದೆ. ಒಳ್ಳೆ ಹೆಂಡತಿ, ಇರೋಕೊಂದ್ ಮನೆ, ಓಡಾಡೋಕೊಂದ್ ಕಾರು, ಮಾಡೋಕೊಂದ್ ಕೆಲ್ಸ. ಆರಾಮ್. 20 ವರ್ಷದ ಹಿಂದೆ ಅಷ್ಟು ಜನರನ್ನ ನಕ್ಕಿಸ್ತಾ ಇದ್ರಿ, ನಲಿಸ್ತಾ ಇದ್ರಿ. ನಿಮ್ ಪ್ರೋಗ್ರಾಮ್ ನೋಡಿದ್ರೆ ಯಾರು ಮಲಗ್ತಾ ಇರ್ಲಿಲ್ಲ ಸರ್. ಮಕ್ಳು ಇರ್ಬೋದು, ಏಜ್ಡ್ ಪೀಪಲ್ ಇರ್ಬೋದು, ಕುರಿ ಬಾಂಡ್ ಬರ್ತಾ ಇದ್ರೆ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ನಕ್ಕೊಂಡ್ ಮಲಗ್ತಾ ಇದ್ದಿದ್ದು ದಿನಗಳು ಅದು. ಈಗ್ಲೂ ಕೂಡ ಜನ ಹಾಗೆ ಗುರ್ತಿಡಿತಾರ? ಖಂಡಿತ. ಈಗ ನಾನು ಆಕ್ಚುಲಿ ಆಕ್ಟ್ ಮಾಡೋದ್ ಬಿಟ್ಟೆ 10-12 ವರ್ಷ ಆಯ್ತು. ಈಗ್ಲೂ ಕೂಡ ನನ್ನ ಕುರಿ ಪ್ರಕಾಶ್ ಅಂತಾನೆ ಕರೀತಾರೆ. ಎಲ್ರು ಕುರಿ 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 ಅಂತ ಅದು ಫಿಕ್ಸ್ ಆಗ್ಬಿಟ್ಟಿದೆ. ಒಂದು ಬ್ರ್ಯಾಂಡ್ ಇರುತ್ತಲ್ಲ, ಆತರ. ಫಸ್ಟ್ ಅವಾಗ ಕ್ರೈಮ್ ಡೈರಿ ಇದೆಲ್ಲ ಬರೋದು ಜೈ ಟಿವಿ. ಅದಾದ್ಮೇಲೆ ನಮ್ ಪ್ರೋಗ್ರಾಮ್ ಬರೋದು. ಜನಗಳಿಗೆ ಈ ಕ್ರೈಮ್ ಇದೆಲ್ಲ ನೋಡಿ ತಲೆ ಕೆಟ್ಟಿವಿ. ಇನ್ನೇನ್ ತಟ್ಟೆಗೆ ಅನ್ನ ಹಾಕೊಂಡು ಊಟ ಮಾಡೋದು ನಮ್ ಪ್ರೋಗ್ರಾಮ್ ಬರೋದು. ನೋಡ್ತಾ ನಗ್ನಗ್ತಾ ಊಟ ಮಾಡ್ಕೊಂಡು ಮಲ್ಕೊಳ್ಳೋರು. ಅದೆಲ್ಲೋ ಆಶೀರ್ವಾದ ಈಗ ನಾನು ಚೆನ್ನಾಗಿರಕ್ ಕಾರಣ. ನಾವೀಗ ಒಂದ್ 20 ವರ್ಷ ಹಿಂದೆ ಹೋಗೋಣ. ತುಂಬಾ ವೀಕ್ಷಕರು ಖುಷಿ ಪಡ್ತಾರೆ ನಿಮ್ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ. 20 ವರ್ಷ ನಾವ್ ಹಿಂದೆ ಹೋಗೋದಾದ್ರೆ ಹೇಗ್ ಸೆಲೆಕ್ಟ್ ಆಗಿದ್ರಿ ಸರ್? ಆಗ ಹೇಗೆ ಕಾನ್ಸೆಪ್ಟ್ ಹೇಗ್ ಶುರುವಾಯ್ತು ಸರ್ ಕುರಿ ಬಾಂಡ್? ಅದಕ್ಕೆ ನಂಗೊಂದು ಹಿನ್ನೆಲೆ ಏನು ಅಂತಂದ್ರೆ, ಲೈಫಲ್ಲಿ ಅಲ್ಲಿವರೆಗೂ ನಾನು ತಿರುಪ್ತಿಗೆ ಹೋಗೇ ಇರ್ಲಿಲ್ಲ. ನನ್ನ ಸ್ಟೂಡೆಂಟ್ ಒಬ್ಬಂದು ಕಡಪದಲ್ಲಿ ಮದ್ವೆ ಇತ್ತು. ಮದ್ವೆ ಮುಗಿದ್ಮೇಲೆ ಎಲ್ಲರೂ ಸರ್ ಹಿಂಗ್ ತಿರುಪ್ತಿಗೆ ಹೋಗ್ತಾ ಇದೀವಿ, ಬರ್ತೀರಾ? ನಾನು ನೋಡಿಲ್ಲಪ್ಪ, ನಡೀರಿ ಹೋಗೋಣ. ಹೋಗಿ ಅಲ್ಲಿ ರೂಮ್ ಮಾಡಿದ್ವಿ. ಚಾನಲ್ ಟಿವಿ ಹಾಕೊಂಡು ಹುಡುಗರೆಲ್ಲ ಆಟ ಆಡ್ಕೊಂಡು ಇದು ಮಾಡ್ಕೊಂಡಿದ್ರು. ಹಿಂಗೆ ಚಾನಲ್ ಚೇಂಜ್ ಮಾಡ್ಬೇಕಾದ್ರೆ ಪೋಗೋ ಪ್ರೋಗ್ರಾಮ್ ಅಂತ, ಜಸ್ಟ್ ಫಾರ್ ಗ್ಯಾಕ್ಸ್. ಸಖತ್ತಾಗಿದೆಯಲ್ಲ, ಚೆನ್ನಾಗಿದೆ ಇದು ಅಂತ ನೋಡ್ತಾ ಇದ್ದೆ. ಹುಡುಗರು ಅವ್ರದ್ದೆಲ್ಲ ಬೇರೆ ಬೇರೆ ನೋಡಿ, ಸರ್ ಬೇರೆ ನೋಡೋಣ ಸರ್, ಇದು ಬೇಡ ಸರ್, ಹಾಗೆ ಹೀಗೆ ಅಂದ್ರು. ಇಲ್ಲಪ್ಪ, ನಾನು ಈ ಪ್ರೋಗ್ರಾಮ್ ನೋಡ್ಲೇಬೇಕು ಅಂತ ನಾನು ಸಪ್ರೇಟ್ ರೂಮ್ ಮಾಡ್ಕೊಂಡು ಆ ಪ್ರೋಗ್ರಾಮ್ ನೋಡಿ ಚೆನ್ನಾಗಿದೆ ಅನ್ಕೊಂಡು ಮನೆ ದಿವಸ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ವಿ. 3 ಗಂಟೆ ಹಂಗೆ ಸಾಗರ್ ನನಗೆ ಫೋನ್ ಮಾಡೋರು. ಎಲ್ಲಿದ್ದೀರಿ ಪ್ರಕಾಶ್? ಅರ್ಜೆಂಟ್ ಪ್ರೊಡ್ಯೂಸರ್ ಇದು ಬಂದಿದ್ದಾರೆ, ಅವ್ರಿಗೆ ಸ್ಕಿಟ್ ಮಾಡಿ ತೋರಿಸ್ಬೇಕು ಸರ್. ಹಿಂಗೆ ಸರ್ ತಿರುಪ್ತಿಲಿದ್ದೀನಿ ಸರ್, ಬರ್ತಾ ಇದ್ದೀನಿ. ಹೌದಾ, ಸರಿ ಆಯ್ತು. ನಾಳೆ ಒಂದ್ ಕೆಲಸ ಮಾಡಿ, 9 ಗಂಟೆಗೆ ಸದಾಶಿವನಗರಕ್ಕೆ ಬನ್ನಿ. ಮಾರನೇ ದಿವಸ ಹೋದೆ. ಅಲ್ಲಿ ನಮ್ಮ ಸುಧಾಕರ್ ಭಂಡಾರಿ ಡೈರೆಕ್ಟ್ರು. ಹೋದ್ವಿ, ಕುತ್ಕೊಂಡ್ವಿ. ನೀವೇನ್ರಿ ಪ್ರಕಾಶ್ ಅಂತಾರು. ನಿಮ್ ಬಗ್ಗೆ ಸಾಗರ್ ಅವ್ರು ತುಂಬಾ ಹೇಳ್ತಾ ಇದ್ರಿ, ತುಂಬಾ ಆಕ್ಟಿವ್ ಅಂತೆ ನೀವು, ಹಾಗೆ ಹೀಗೆ. ಏನು ಸರ್, ಜೊತೆಲಿ ಆಕ್ಟ್ ಮಾಡ್ತಾ ಇದ್ದೀವಲ್ಲ ಅನ್ಸುತ್ತೆ ಸರ್. ಏನಿಲ್ಲ ರೀ, ಒಂದು ಪ್ರೋಗ್ರಾಮ್ ಇದೆ, ನಿಮ್ದೊಂದು 4 ದಿನ ಕಳ್ಸಿಡ್ಬೇಕಲ್ಲ ಅಂದ್ರು. ಸರ್ ಹೇಳಿ, ಯಾವುದು? MTV ಪಕ್ಕ ನೋಡಿದ್ದೀರಾ? ಸರ್ ಇಲ್ಲ, ನೋಡಿಲ್ಲ. ಜಸ್ಟ್ ಫಾರ್ ಗ್ಯಾಕ್ಸ್ ಅಂತ ಬರುತ್ತೆ ಸರ್. ನಿನ್ನೆ ತಾನೇ ನೋಡಿದೀನಿ ಸರ್. ಅದೇ ಪ್ರೋಗ್ರಾಮ್ ರೀ, ಒಂದು 15 ಎಪಿಸೋಡ್ ಕೊಟ್ಟಿದ್ದಾರೆ ಉದಯ್ ಟಿವಿನಲ್ಲಿ. 4 ದಿನ ಶೂಟಿಂಗ್ ಇರುತ್ತೆ. ಸರಿ ಸರ್, ಅದು 4ನೇ ತಾರೀಕು ಡಿಸ್ಕಷನ್, 6ನೇ ತಾರೀಕು ಶೂಟಿಂಗು, 12ನೇ ತಾರೀಕು ಟೆಲಿಕಾಸ್ಟ್. ಹಂಗೆ ಶುರು ಆಯ್ತು ಅದು. ಅಂದ್ರೆ ಆ ದೇವ್ರದ್ದು ಎಲ್ಲೋ ಆಶೀರ್ವಾದ ಇತ್ತು ಅಂತ. ಯಾಕಂದ್ರೆ ಅಲ್ಲೇ ಹೋಗಿ ಆ ಪ್ರೋಗ್ರಾಮ್ ನೋಡಿದೆ. ಅದೇ ತರದ ಪ್ರೋಗ್ರಾಮ್ ನಮ್ ಬೆಂಗಳೂರಿಗೆ ಬಂದಾಗ ಸಿಗೋದಿದೆಯಲ್ಲ. ಸೊ ನಿಮ್ ಜರ್ನಿ ಶುರುವಾಗಿದ್ದು ಆ ರೀತಿ ಶುರುವಾಯ್ತು. ಅಲ್ಲಿಂದ ಕುರಿಗಳು ಶುರುವಾಗಿ. ಕಾನ್ಸೆಪ್ಟ್ ಐಡಿಯಾಸ್ ಯಾರೆಲ್ಲ ತರ್ತಾ ಇದ್ರು ಸರ್? ಆಗ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ರ? ಹೌದು, ಈಗ ಸುಧಾಕರ್ ಸರ್ ಕೂಡ ಕಾನ್ಸೆಪ್ಟ್ ಗಳನ್ನ ಲಿಸ್ಟ್ ಮಾಡೋರು. ನಿಮ್ಗೆ ಯಾವ್ದಾರು ಅನ್ಸಿದ್ರೆ ಹೇಳಿ ಅನ್ನೋರು. ನಾವು ಸಾಗರ್ ಎಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಇದು ಹಿಂಗೆ ಒಂದು ಔಟ್ಲೆಟ್ ಹಾಕೋತಿದ್ವಿ ಅಷ್ಟೇ. ಯಾಕಂದ್ರೆ ನಾವು ಕುರಿ ಮಾಡ್ಬೇಕಾದ್ರೆ ಹೀಗೆ ಮಾತಾಡ್ತಾ ಹಾಗೆ ಮಾತಾಡೋದು ಸ್ಕ್ರಿಪ್ಟ್ ಇಲ್ಲ. ಇದು ಇನ್ಸ್ಟಿಂಕ್ಟ್ ಕ್ವಾಲಿಟಿ. ನೀವ್ ಹೇಳ್ತಾರೆ, ನಿಮ್ ಮಾತಿಗೆ ನಾನು ಟಕ್ಕಂತ ಏನ್ ಉತ್ತರ ಕೊಡ್ತೀನಿ ಅಥವಾ ನಿಮ್ಗೆ ಹೆಂಗ್ ಗ್ರಹಿಸ್ತೀನಿ, ಅದು ಸ್ಪಾಟ್ ಅಲ್ಲಿ ಆಗೋದು. ಬಟ್ ಒಂದು ಔಟ್ಲೆಟ್ ನೋಡೋ, ಹಿಂಗ್ ಹೋಗ್ಬೇಕು, ಹಿಂಗ್ ಇದ್ ಮಾಡ್ಬೇಕು, ವಿಷಯ ಈ ತರ ಇದ್ ಮಾಡ್ಬೇಕು ಅನ್ನೋದನ್ನ ಒಂದು ಡಿಸ್ಕಷನ್ ಮಾಡ್ಕೊತೀವಿ. ಎಸ್ ಸರ್, ಇದೆಲ್ಲ ಆದ್ಮೇಲೆ ವೆರಿ ಫಸ್ಟ್ ಫೀಲ್ಡ್ ಹೋಗ್ತೀರಾ, ಹೇಗಿತ್ತು ಅಲ್ಲಿ ಎಕ್ಸ್ಪೀರಿಯನ್ಸ್? ಡಾಲರ್ಸ್ ಕಾಲೋನಿಲಿ ಆಕ್ಚುಲಿ ಫಸ್ಟ್ ಶುರು ಮಾಡಿದ್ದು. ಸೈಕಲ್ಗೆ ಹೆಲ್ಮೆಟ್ ಲೈಸೆನ್ಸ್ ಇಲ್ಲ ಅಂತ ಫೈನ್ ಹಾಕೋದು.
ಅದ್ರಲ್ಲಿ ಒಬ್ಬನ ಯಾರನ್ನೋ ಹಿಡ್ದೆ ಸಿಕ್ಕಿದ್ದ ಚೆನ್ನಾಗಿ ಅವನ್ನ ಸ್ಟ್ಯಾಂಡ್ ಮೇಲೆಲ್ಲ ನಿಲ್ಸ್ಬಿಟ್ಟು ಸ್ವಲ್ಪ ತರಲೆ ಮಾಡಕ್ ಬಿಟ್ಟಿದೆ. ಅದು ಸಖತ್ ಕ್ಲಿಕ್ ಆಗಿತ್ತು. ಅಲ್ಲಿಂದ ಅದು ಫಸ್ಟ್ ಇದು. ಅಲ್ಲಿಂದ ಹೋಗ್ತಾ ಹೋಗ್ತಾ ಒಬ್ಬೊಬ್ರೆ ಒಂದೊಂದೇ ಕಾನ್ಸೆಪ್ಟ್. ಆಮೇಲೆ ಒಬ್ಬೊಂದಂತೂ ನನ್ಗೆ ಅಲ್ಲಿದ್ದು ಈಗ್ಲೂ ಮರೆಯಕ್ಕಾಗಲ್ಲ. ಸುಮ್ನೆ ಕೈ ಬರೀ ಖಾಲಿ ಕೈ ಹಿಂಗ್ ಹಿಂದೆ ಹೋಗ್ಬಿಟ್ಟ ಏನೇನಿದೆ ಜೋಬಲ್ಲಿದೆ ಅಂತ ಅವನು ಫುಲ್ ಗಡ 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 ನಡುಕ್ತಾನೆ. ಹಿಂಗೇನು ಕೈ ಹಾಕ್ದ ಬಟ್ ನನ್ಗೆ ಏಯ್ ನನ್ಗೆ ಎಲ್ಲಿ ಏನು ಚುಚ್ಬಿಡ್ತಾರ ನಮ್ ಭಯ ಇರುತ್ತಲ್ಲ. ಏಯ್ ಸರ್ ಪ್ಲೀಸ್ ಸರ್ ನನ್ಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಸರ್ ಅಂತ ಅಯ್ಯೋ ನಿಲ್ಲಿಸ್ಬಿಟ್ಟು ಸಮಾಧಾನ ಮಾಡಿ ಅವ್ನು ಕೂರಿಸಿ ಜ್ಯೂಸ್ ಗೀಸ್ ಎಲ್ಲ ಕೊಡ್ಸಿ. ಕೆಲವೊಂದು ಇನ್ಸಿಡೆಂಟ್ ಗಳು ಆತರ ಆಗುತ್ತೆ. ಕೆಲವರು ಫನಿಯಾಗಿ ಹೋಗ್ತಾರೆ, ಕೆಲವರು ಹೊಡಿತಾರೆ, ಬೈದಿದ್ದಾರೆ ಎಲ್ಲ. ಸರ್ ಅದಕ್ಕೆ ನಾವ್ ಇನ್ನ ಆ ಅನುಭವಗಳನ್ನೇ ನಾವ್ ಇವತ್ತು ಕೇಳಕ್ಕೆ ಇದೀವಿ. ಈ ತರ ಆದಾಗ ಸರ್ ತುಂಬಾ ಎಲ್ಲ ಎಂಜಾಯ್ ಮಾಡ್ತಾರೆ. ಕೆಲವರು ಹಿಂದೆಯಿಂದ ಗೊತ್ತಿರುತ್ತೆ, ಕೆಲವ್ರು ನಮ್ ಮೊದ್ಲೇ ಪ್ರಿಪೇರ್ ಆಗಿರ್ತಾರೆ. ಅವ್ರು ಕೊನೆಗೆ ಫ್ರೀ ಮಾಡ್ತಾ ಇದಾರೆ ಅಂತ ಅವ್ರೇ ಕೋಪ ಮಾಡ್ಕೊಂಡಿರ್ತಾರಲ್ಲ, ಅವ್ರನ್ನ ಅವರೇ ಸಮಾಧಾನ ಮಾಡ್ತಾರೆ. ಅವ್ರ ಕೋಪ ಮಾಡ್ಕೊಂಡಾಗ ಹೆಂಗಿರ್ತಾ ಇತ್ತು ಸರ್ ಸಿಚುವೇಶನ್? ಒಂದ್ ಇನ್ಸಿಡೆಂಟ್ ಹೇಳ್ಬೇಕು ಅಂದ್ರೆ, ಒಬ್ಬ ಮಚ್ಚು ಇದು ಎಳ್ನೀರು ಮಾರ್ತಿದ್ದ. ಅವನ್ಗೆ ನಮ್ಮ ತೋಟದ ಎಳ್ನೀರ್ ಕದ್ಕೊಂಡ್ ಬಂದಿದ್ಯಾ ಅನ್ಬಿಟ್ಟು ಹಳ್ಳಿ ಬಟ್ಟೆ ಹಾಕೊಂಡು ರೈತನ್ ತರ ಮಂಡ್ಯ ಭಾಷೆನಲ್ಲಿ ಮಾತಾಡಿ ಇದ್ ಮಾಡ್ತಿದ್ದೆ. ಸಿಕ್ಕಾಪಟ್ಟೆ ಪೀಕು ಕೋಪ ಅವ್ನಿಗೆ ಹೆಂಗೆ ತಡೆಯಕ್ಕಾಗಿಲ್ಲ. ಅವನಿಗೆ ಮಚ್ಚು ತಗೊಂಡು ಹಿಂಗ್ ಬೀಸ್ತ ಜಸ್ಟ್ ಹಿಂಗ್ ಬಗ್ಗಿಲ್ಲ ಅಂದ್ರೆ ಇವತ್ತು ನೀ ನನ್ನ ಇಂಟರ್ವ್ಯೂ ಮಾಡ್ತಿರ್ಲಿಲ್ಲ. ಅಷ್ಟೆಲ್ಲಾ ಸೀರಿಯಸ್ ಆಗಿರುತ್ತೆ ಖಂಡಿತ. ಆಮೇಲೆ ಅವ್ರು ಹೊಡೆದಿರೋ ಬಾಯಲ್ಲೆಲ್ಲ ಬ್ಲಡ್. ಬೈಗಳಂತೂ ಪದಗಳಂತೂ ಕೇಳಂಗಿಲ್ಲ, ಬರೀ ಬಿದ್ದಿದ್ಯಾ ಸರ್? ಬಾಯಲ್ಲೆಲ್ಲ ಬ್ಲಡ್. ಅವಾಗ ಯಾರು ಹೊಣೆ ಆಗಿರಲ್ಲ. ಯಾರು ಅಂದ್ರೆ ಈಗ ಜನಗಳಿಗೆ ಅಲ್ಲಿ ಏನಾಗಿರುತ್ತೆ ಅಥವಾ ನಾವೆಷ್ಟು ಏನೇ ಏಟ್ ತಿಂದಿರ್ತೀವಿ ಅಥವಾ ನಮ್ಗೆ ಎಷ್ಟು ನೋವಾಗಿರುತ್ತೆ, ನಮ್ಗೆ ಎಷ್ಟು ಬೈದಿರ್ತಾರೆ, ಅದ್ಯಾವ್ದು ಮ್ಯಾಟ್ರ್ ಆಗಲ್ಲ. ಅವ್ರಿಗೇನ್ ಅದ್ ನೋಡು ನಗ್ತಾರೆ. ಒಬ್ರು ಕುರಿ ಮಾಡೋದಂದ್ರೆ ಇನ್ನೊಬ್ರು ಖುಷಿ ಅದು. ಸೊ ಹಾಗಾಗಿ ಆ ಪ್ರೋಗ್ರಾಮ್ ಆತರ ಸಕ್ಸಸ್ ಆಗಿದೆ ಸರ್. ನೀವು ಕೂಡ ಅಂದ್ರೆ ನಿಮ್ಮ ಟೀಮ್ ಕೂಡ ಏಟ್ಗಳು ತಿಂದಿರುತ್ತೆ, ನೀವು ರಿಸ್ಕ್ ತಗೊಂಡಿರ್ತೀರ. ಹಾಗೆ ಯಾರನ್ನೋ ಒಬ್ರನ್ನ ಕುರಿ ಮಾಡಿದಾಗ ಅವ್ರು ಅದನ್ನ ಸೀರಿಯಸ್ ಆಗಿ ತಗೊಳ್ಳೋ ಮನುಷ್ಯರು ಇರ್ತಾರೆ. ಅವಾಗ ಅವ್ರಿಗೇನಾದ್ರೂ ಒಂದು ಮಾಡೋ ತಮಾಷೆ, ಅವ್ರಿಗೆಲ್ಲ ಒಂದು ಸಣ್ಣದಾಗಿ ಒಂದು ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಅಥವಾ ಸೆನ್ಸಿಟಿವ್ ಇದ್ದವ್ರಿಗೆ ತೊಂದ್ರೆ ಆಗುತ್ತೆ ಅಲ್ಲ. ಅದೇ ಹೇಳಿದ್ ನಾನು ನಿಮ್ಗೆ ಆತರ ಸರಿ ಹೋಯ್ತು. ಇಮಿಡಿಯೇಟ್ ಟಕ್ ಅಂತ ಅವ್ನ ಕೂರ್ಸಿ ಸಮಾಧಾನ ಮಾಡಿ ಜ್ಯೂಸ್ ಗಿಸ್ಗಳಕ್ ಕೊಟ್ಟು, ಇಲ್ಲಪ್ಪ ಈ ತರದ ಪ್ರೋಗ್ರಾಮು ಇದು ಮಾಡ್ಕೋಬೇಡ, ಬೇಜಾರು ಮಾಡ್ಕೋಬೇಡ. ಇಲ್ಲ ಸರ್ ನನ್ಗೆ ಅರ್ಧ ಇಲ್ಲ, ನನ್ಗೆ ಇದು ಹೇಳ್ಬೇಕಾಗಿತ್ತು ಅದಕ್ಕೆ ಹೇಳಿದೆ ಸರ್. ಇಲ್ಲ ಆ ತರದ್ದೆಲ್ಲ ಆಗಿದಾವೆ. ಯಾಕಂದ್ರೆ ಯಾರ್ಯಾರ ಪರಿಸ್ಥಿತಿ ಹೆಂಗಿರುತ್ತೆ, ಯಾರ ಆರೋಗ್ಯ ಹೆಂಗಿರುತ್ತೆ, ಯಾರ ಮನಸ್ಥಿತಿ ಹೆಂಗಿರುತ್ತೆ ಗೊತ್ತಿರಲ್ಲ. ಯಾವ್ದೋ ಆಫೀಸ್ ಟೆನ್ಷನ್ ಅಲ್ಲಿ ಇರ್ತಾರೆ, ಇನ್ನ ಮ್ಯಾನೇಜರ್ಗಳು ಬೈದಿರೋ ಟೆನ್ಷನ್ ಅಲ್ಲಿ ಇರ್ತಾರೆ. ಯಾ ಕೋಪಗಳನ್ನೆಲ್ಲ ನಮ್ಮ ಮೇಲೆ ತೋರಿಸ್ತಾರೆ. ಹೆಂಡತಿ ಮೇಲೆ ಜಗಳ ಮಾಡ್ಕೊಂಡ್ ಬಂದಿರ್ತಾರೆ, ಆಫೀಸ್ಗೆ ಹೋಗ್ತಾ ಇರ್ತಾರೆ, ಸಿಗ್ದ ಇವನು ಅಂತ ಬೈದು ಆ ಕೋಪನೆಲ್ಲ ಸೀರಿಯಸ್ ಆಗಿ ಅವ್ರು ಬಿಟ್ರೆ, ನೀವ್ ಹೇಳಿದ ಒಬ್ರು ಹಾರ್ಟ್ ಸರ್ಜರಿ ಅಂತ ಹೇಳಿದ್ರೆ, ಅದನ್ ಬಿಟ್ರೆ ಬೇರೆ ಯಾರಿಗಾದ್ರು ಕುಸ್ತ್ ಬಿದ್ದಿರೋದು, ಟೆನ್ಷನ್ ಆಗಿರೋಂಥದ್ದು, ತಲೆ ಸುತ್ತ ಬಿದ್ದಿರೋ ಆ ತರದ್ದು ಅದಾದ್ಮೇಲೆ ಯಾವ್ದಕ್ಕೂ ನಾವು ಟಚ್ ಮಾಡಕ್ಕೆ ಹೋಗಿಲ್ಲ. ಯಾಕಂದ್ರೆ ಎಲ್ರು ಒಂದೇ ತರ ತಗೊಳ್ತಾ ಇರ್ಲಿಲ್ಲ. ಬೇರೆ ಏನಾದ್ರು ಕಂಪ್ಲೇಂಟ್ಸ್ ತರದ್ ಏನಾದ್ರು ಆಗಿತ್ತಾ? ಆಗಿದೆ. ವಾರದಲ್ಲಿ 2 ಸರಿ 3 ಸತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಿದ್ವಿ. ಸರ್ ನನ್ಗೆ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ, ಹಿಂಗಿದ್ ಬಂದ್ರು, ಈ ತರ ಮಾಡ್ತಾ ಇದಾರೆ, ನನ್ಗೆ ತುಂಬಾ ಭಯ ಆಯ್ತು ಸರ್, ಅದಕ್ಕೆ ಓಡ್ ಬಂದೆ. ಅವ್ರು ನಮ್ಮನ್ನ ನೋಡ್ಬಿಟ್ಟು, ರೀ ಪ್ರೋಗ್ರಾಮ್ ರೀ, ಅವರು ಎಷ್ಟ್ ಚೆನ್ನಾಗ್ ಮಾಡ್ತಾರೆ ಪ್ರೋಗ್ರಾಮ್, ಹೋಗ್ ನಗ್ರಿ, ಪರವಾಗಿಲ್ಲ, ಏನಾಗಲ್ಲ, ಹೋಗ್ರಿ. ಸಪೋರ್ಟ್ ಪೊಲೀಸ್ ನಮ್ಗೆ ನಮ್ ಪ್ರೋಗ್ರಾಮ್ ಸಕ್ಸಸ್ ಆಗೋದಕ್ಕೆ ಮೂಲ ಸಪೋರ್ಟ್ ಪೊಲೀಸ್. ಕೆಲವೊಂದ್ಸಲ ಪಬ್ಲಿಕ್ ಕೂಡ. ಈಗ ಬಕ್ರ ಎಲ್ಲ ಮಾಡಾದ್ಮೇಲೆ ಅಷ್ಟು ಸಿಟ್ಟು, ನೀವ್ ಗಿಫ್ಟ್ ಕೊಟ್ಟ ತಕ್ಷಣ ಜರ್ರ ಅಂತ ಅವ್ರಿಗೆ ಇಳ್ದೋಗ್ತಾ ಇತ್ತು. ಲೈನ್ ಮೇಲೆ ಹೋಗ್ತಿತ್ತಲ್ಲ ಮೇಡಮ್, ಕೋಪ ಎಲ್ಲ ಹಿಂಗ್ ಇಳಿತಿತ್ತು. ಹಾ ಸರ್, ನಿಮ್ಮ ಈ ವೃತ್ತಿನಲ್ಲಿ ಇಷ್ಟು ವರ್ಷದ ಜರ್ನಿನಲ್ಲಿ ನಿಮ್ಗೆ ಮರೆಯಕ್ ಆಗದೆ ಇರುವಂತ ಒಂದು ಇನ್ಸಿಡೆಂಟ್ ಅಥವಾ ಒಂದು ವ್ಯಕ್ತಿ ಅಂತ ಹೇಳೋದಾದ್ರೆ ನಿಮ್ ಪ್ರೊಫೆಷನ್? ಒಂದ್ಸರಿ ಕೋಲಾರಕ್ಕೆ ಹೋಗ್ತಾ ಇದ್ವಿ. ಹೋಗ್ತಾ ಅಂದಿವಿ ಶೂಟಿಂಗ್ ಮಾಡ್ಕೊಂಡು. ಅದು ಯಾವ ಸಮಯ ಅಂದ್ರೆ ರಾಜ್ಕುಮಾರ್ ಅವರು ತೀರೋಗಿದ್ದು 2006 ಇದರಲ್ಲಿ. ಅದ್ 2 ದಿನ ಆದ್ಮೇಲೆ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಮಾಡೋದ್ ಬೇಡ ಅಂತ ಹೇಳಿ ಕೋಲಾರ ಕಡೆ ಹೋಗ್ಬೇಕಾದ್ರೆ ನರಸಾಪುರ ಬರುತ್ತೆ, ಹೊಸಕೋಟೆ ಆದ್ಮೇಲೆ. ಅಲ್ಲಿ ಒಂದು ಡಾಬಾದಲ್ಲಿ 3 ಜನ ಕೂತಿದ್ವಿ. ಅಲ್ಲಿ ಏನ್ ಕಾನ್ಸೆಪ್ಟ್ ಏನಂದ್ರೆ, ನನ್ನ ಜೊತೆ ರಂಗ ಇದ್ದ, ನಾನು ರಂಗ ಹೋಗಿ ಜಗಳ ಮಾಡೋದು. ನಾನು ದುಡ್ಡು ಕೊಟ್ಟಿದ್ದೀನ, ನಾನು ಕೊಡು. ಅವನು ಇಲ್ಲ ಕಣ ಈಗಿಲ್ಲ. ನನ್ ತಂಗಿ ಮದುವೆ ಫಿಕ್ಸ್ ಆಗಿರುತ್ತೆ, ಕೊಡು. ಅಮ್ಮ ಮನೇಲಿ ಬೈತಾರೆ, ಕೆಲಸನೂ ಮಾಡಲ್ಲ, ತಂಗಿ ಮದುವೆಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ, ಹಾಗೆ ಹೀಗೆ. ಇಲ್ಲ ಹಾಗೆ ಹೀಗೆ ಅಂತೇಳಿ ನಾನು, ಸರ್ ಒಂಚೂರು ಹೇಳಿ ಸಾರು, ಕಷ್ಟ ಇದೆ. ಕಿ ಬರೀ ಆಯಾ ನೀನ್
ಬಗ್ರ ನಾನು ಇವನು ಜಗಳ ಮಾಡ್ಕೊಂಡು ಕಾನ್ಸೆಪ್ಟ್ ಅಲ್ಲಿ ರಪ್ಪ ಅಂತ ಹೊಡಿತೀನಿ ತುಬಕಂತ ಬಿದ್ದೋಯ್ತು ನಾನು ಬಿದ್ದೋದ್ಮೇಲೆ ಸಾರ್ ಅಯ್ಯೋ ಸಾರ್ ಸತ್ತೋಗ್ಬಿಟ್ಟಿದ್ದಾನೆ ಸರ್ ಒಂಚೂರು ಹೆಲ್ಪ್ ಮಾಡಿ ಊಟ ಹಾಕ್ಬಿಡೋಣ ಅಯ್ಯೋ ನೀನ್ ಇದ್ ಮಾಡಿದ್ರೆ ಆ ಟೈಮಲ್ಲಿ ಸರ್ ಕರೆಕ್ಟ್ ಆಗಿ ಸಾಗರ್ ಅವರು ಜೀಪಲ್ಲಿ ಬಂದ್ರು ಪೊಲೀಸ್ ಇನ್ಸ್ಪೆಕ್ಟರ್. ಅವ್ರು ಬಂದೇಟ್ಗೆ ಟಕ್ ಟಕ್ ಅಂತ ಎದ್ದು ನಿಂತ್ಕೊಂಡ್ರು ಏನದು ತಗಂಗ್ ಬಿದ್ದಿದ್ದಾರೆ ಸರ್ ನನಗೆ ಗೊತ್ತಿಲ್ಲ ಸರ್ ಇವ್ರು 3 ಜನ ಸರ್ ಹೊಡೆದ್ಬಿಟ್ಟು ಬಿದ್ದಿದ್ದಾನೆ ನಾ ಹೊಡೆದಿದೀವ ಏಯ್ ಸರ್ ನಮ್ಗೆ ಗೊತ್ತಿಲ್ಲ ಸರ್ ಬರೀ ಕೀ ಇದೆ ನಾನ್ ಸುಮ್ಮನೆ ಹಿಂಗ್ ಇಟ್ಕೊಂಡು ಅವ್ರು ಹಿಂಗ ಅಂದೆಟ್ಗೆ ಇವ್ರೆಲ್ಲಿ ನನ್ನನ್ನು ಹಿಡ್ಕೊಂತಾರ ಅನ್ಬಿಟ್ಟು 3 ಜನ ಪರಾರಿ ಓಡೋದ್ರು ಹುಡುಕಿದ್ವಿ ಕಬ್ಬಿನ ಗದ್ದೆಯಲ್ಲೆಲ್ಲ ಸರ ಹೋಗ್ತಾ ಇದೆ ಹುಡುಕಿದ್ವಿ ಅಲ್ಲೆಲ್ಲ 3/4 ಗಂಟೆ ಹುಡುಕಿದೋ ಸಿಗ್ಲಿಲ್ಲ ತಿರ್ಗಾ ಡಾಬಾದ ಬಂದ್ವಿ ಸರ್ ಅವ್ರು ಯಾಕಂದ್ರೆ ನಮ್ಗೆ ಗಿಫ್ಟ್ ಕೊಟ್ಟಿರ್ತಾನೆ ಕಂಪ್ಲೀಟ್ ಆಗೋದು ಇದು ಸರಿ ಅವ್ರು ಕೇಳಿದ್ವಿ ಸರ್ ಇಲ್ಲ ಸರ್ ಅವ್ರು ಇದೆಲ್ಲ ಮನೆ ಇದೆ ಸರ್ ಅಂತ ಅಂದ ಆಯ್ತು ಓಕೆ ಏನಂತಂದ್ರೆ ನಮ್ಗೆ ಆಮೇಲೆ ಗೊತ್ತಾಗಿದ್ದು ಸರಿ ಅವ್ರ ಮನೆ ಹತ್ರ ಎಲ್ಲ ಹುಡುಕ್ವಿ ಸಿಗ್ಲಿಲ್ಲ ಸರಿ ಅಲ್ಲಿಂದ ಹೊರಟ್ಬಿಟ್ಟು ಇದು ಅದು ಕಾಮತ್ ಹೋಟ್ಲ್ ಇದೆಯಲ್ಲ ಪೆಟ್ರೋಲ್ ಬಂಕ್ ಆಗಿ ಕಾಮತ್ ಅಲ್ಲಿ ಹೋಗಿ ಮಧ್ಯಾಹ್ನ ಊಟ ಮಾಡ್ತಾ ಇದ್ವಿ ನಾವೆಲ್ಲ ಹೋಗಿದ್ ನೋಡಿ ಅವ್ರಲ್ಲಿ ವಾಪಸ್ ಬಂದಿದ್ದಾರೆ ಅವ್ರದ್ದೊಂದು SD ಗಾಡಿ ಇತ್ತು ಅದನ್ನ ತಗೊಳೋದಕ್ಕೆ ಬಂದಾಗ ಹಿಂಗೆ ಕುರಿ ಮಾಡಿದ್ದು ಗಿಫ್ಟ್ ಕೊಡಕ್ ನಿಮ್ನೆಲ್ಲ ಹುಡುಕ್ತಾ ಇದ್ರು ನನ್ ಮಕ್ಳ ನಮ್ಗೆ ಚೋಕ್ ಕೊಟ್ಟಿದ್ದಾರೆ ಬಿಡುವ ಹಿಂಗ್ ಊಟ ಕೇಳಿದ್ರೆ ಅಲ್ಲಿಗೆ ಹೋದ್ವಿ ಕಳ್ಸಿದೀನಿ ಅಂತ ಅವ್ರು ನೋಡಿದ್ರೆ ಪ್ರೊಫೆಷನಲ್ ಡಕಾಯ್ತು ನಮಗ್ ಗೊತ್ತಿಲ್ಲ ನಿಜವಾಗ್ಲೂ ಹೆದ್ರಿದ್ದಾರೆ ಅಂದ್ರೆ ಪೊಲೀಸ್ ಅಲ್ವಾ ಯಾವ್ದೋ ಕೇಸ್ಗೆ ಹಾಕೊಂಡ್ಬಿಟ್ರೆ ಕೇಸ್ ಓಪನ್ ಆಯ್ತು ಹಾಕೊಂಡ್ಬಿಟ್ರೆ ಅಂತ ಹಿಂಗ್ ಹೇಳಿದಾರೆ ಹೌದಾ ನನ್ಗೆ ಚೌಕಟ್ಟವ್ರ ಅಂತ ಬಂದ್ರು ನಾವು ಊಟ ಮಾಡ್ತಿದ್ವಿ ಅವತ್ತಿಗೆ ನಮ್ಮ ಪುಣ್ಯಕ್ಕೆ ಸುಧಾಕರ್ ಸಾರು ಇದ್ರು ಊಟ ಮಾಡ್ತಾ ಇದ್ವಿ ಬಂದಟ್ಟಿಗೆ ಖುಷಿ ಆಗೋಯ್ತು ನಮ್ಗೆ ಗಿಫ್ಟ್ ಕೊಡ್ಬೋದಲ್ಲ ಇದಾಗಿದೆ ಸರ್ ಬನ್ನಿ ಅಂದೆ ನಾನು ಅವರು ಅಪ್ಪಯ್ಯ ಬರೀ ಗೊತ್ತಾಯ್ತು ಸಿಚುವೇಶನ್ ಸರಿ ಸುಧಾಕರ್ ಸರ್ ಇದ್ರ ಜೊತೆಗೆ ಸರಿ ಏನ್ ಮಾಡೋದು ಒಂದು ಕೆಲಸ ಮಾಡಿ ನಿಧಾನಕ್ಕೆ ಊಟ ಮಾಡಿ ನಾನು ಪ್ರೊಡ್ಯೂಸರ್ಗೆ ಫೋನ್ ಮಾಡ್ತೀನಿ ಫೋನ್ ಮಾಡ್ಬಿಟ್ಟು ಸರ್ ಹಿಂಗಿದೆ ಬಂದಿದ್ದಾರೆ ಸ್ವಲ್ಪ ಸಮಸ್ಯೆ ಆಗೋ ತರ ಇದೆ ನೀವು ದಯವಿಟ್ಟು ಪೊಲೀಸ್ ಲೋಕಲ್ ಪೊಲೀಸರಿಗೆ ಯಾರು ಇನ್ಫಾರ್ಮ್ ಮಾಡಿ ಹ್ಞೂ ಸರ್ ನಾವ್ ಹಿಂಗ್ ನೋಡೋದು ಸರ್ ಬಂದಿ ಬಾರ ಅಂತ ಅವನು ನಮ್ಗೆ ನಗು ಇಲ್ಲ ಯಾಕಂದ್ರೆ ಒಳಗ್ ಬಂದು ಇದ್ ಮಾಡಕ್ಕಾಗಲ್ವಲ್ಲ ಹೊರಗಡೆ ಬರ್ಲಿ ಅಂತ ಸರಿ 10 ನಿಮಿಷ ಬಿಟ್ಟು ಪ್ರೊಡ್ಯೂಸರ್ಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಎಂತ ಸಿಚುವೇಶನ್ ಸರ್ ಅದು ಆಮೇಲೆ ಅಲ್ಲಿ ಗೊತ್ತಾಯ್ತು ಓಕೆ ಇದು ಇನ್ನೇನೇನೋ ಆಗುತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಟ್ಲ್ ಓನರ್ನ ನಂಬರ್ ಕೇಳ್ತಾ ಇದ್ವಿ ಲೋಕಲ್ ಪೊಲೀಸ್ ಸ್ಟೇಷನ್ ಅವರೆಲ್ಲ ಗೊತ್ತಿರೋರಲ್ಲ ಯಾವ್ಯಾವ್ದೋ ನಂಬರ್ ಹೇಳ್ತಾನೆ ಯಾವ್ದು ಹೋಗ್ತಿಲ್ಲ ಸರಿ ಕೊನೆಗೆ ನಮ್ಮ ರಂಗ ನನ್ನ ಜೊತೆ ಕಾನ್ಸೆಪ್ಟ್ ಮಾಡಿದ್ರು ಅವರು ರಕ್ಷಣಾ ವೇದಿಕೆಯವರು ಕೋಲಾರದವರು ಬೆಂಗಳೂರಿಗೆ ಬರ್ತಾ ಇದ್ರು ಅದೇ ಸಮಯದಲ್ಲಿ ಫೋನ್ ಮಾಡಿದ್ದಾನೆ ಸರ್ ಹಿಂಗೆ ಈ ತೀರಾ ಆಗಿದೆ ಅವರು ಹೋಗಿ ಪೊಲೀಸವ್ರನ್ನ ಕರ್ಕೊಂಡು ಜೀಪ್ ಬಂತು 2 ಸ್ಟಾರ್ ಸೇರಿದ್ರು ಗಾಡಿ ಬಂದು ನಿಲ್ತಾ ಇದ್ದಂಗೆ ಸರ್ಕಂತ ನೋಡಿದ್ರು ಏನ್ರ ಇಲ್ಲಿ ಅವ್ರು ಬಂದು ನಮಗ್ ಫುಲ್ ಧೈರ್ಯ ಫುಲ್ ಏನ್ ಸರ್ ಅಲ್ಲಿವರೆಗೂ ಒಳಗೆ ಕೂತಿದೀವಿ ಹೋಗಕ್ಕೆ ಆಗ್ತಿಲ್ಲ ಸರಿ ಬಂದ ಏನ್ರ ನೀವು ಇಲ್ಲ ಸರ್ ನೀವು ಕುರಿ ಮಾಡಿದ್ರಂತ ಗಿಫ್ಟ್ ಕೊಡ್ತಾರೆ ಅದಕ್ಕೆ ವೇಟ್ ಮಾಡ್ತಾ ಇದ್ವಿ ಹೌದಾ ಸರಿ ಆಯ್ತು ಸರ್ ಗಿಫ್ಟ್ ಕೊಡ್ಬೋದಾ ಸರ್ ಕೊಡಿ ಫುಲ್ ಎಲ್ಲ ಗಿಫ್ಟ್ ಎಲ್ಲ ಕೊಟ್ಮೇಲೆ ಸರ್ ತಮಾಷೆ ಮಾಡಿದ್ದು ಸರ್ ಅದು ಹಿಂಗೆ ಆಗಿದೆ ಬಗ್ಕೊಡೋಟ್ಗೆ ಅಂದ್ರೆ ಕೀ ಕಾದಿದೆ ನಿನ್ ಟೈಮ್ ಚೆನ್ನಾಗಿ ಹೋಗು